ನಮಸ್ಕಾರ ರೈತ ಬಾಂಧವ್ರೆ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ರೆ ಈರುಳ್ಳಿ ರೇಟ್ ಯಾವಾಗ ಹೆಚ್ಚಾಗುತ್ತೆ, ಮುಂದೆ ನಾವು ಇವಾಗ ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ದೀವಿ, ಮುಂದೆ ಯಾವ ರೀತಿ ರೇಟ್ ಇರುತ್ತೆ, ಅಕ್ಟೋಬರ್ ಆಗಿರ್ಬೋದು ನವಂಬರ್ನಲ್ಲಿ ನಮ್ಮ ಈರುಳ್ಳಿ ಬರುವಾಗ ಯಾವ ರೀತಿಯ ರೇಟ್ ಇರುತ್ತೆ ಅಂತೇಳಿ ಸುಮಾರು ಜನ ಕೇಳ್ತಾರೆ. ಇವಾಗ ಆಗಸ್ಟ್ನಿಂದ ನವಂಬರ್ವರೆಗೆ ಯಾವ ರೀತಿಯ ಈರುಳ್ಳಿ ಬೆಳೆ ಇರಬಹುದು ಮತ್ತು ಇದರ ರೇಟ್ ಏರುತ್ತಾ ಇಳಿಯುತ್ತಾ ಅಂತಕ್ಕಂಥದ್ದನ್ನು ತುಂಬ ಜನ ರೈತರು ಕೇಳ್ತಾ ಇದ್ರೆ, ಇವಾಗ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ನೋಡಿ. ಇತ್ತೀಚಿನ ವಿಡಿಯೋಗಳಲ್ಲಿ ನಾನು ತುಂಬ ಜನ ಕಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಮೊದಲನೇದಾಗಿ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಏರಿಕೆನೂ ಆಗಲ್ಲ ಇಳಿಕೆನೂ ಆಗಲ್ಲ. ಈ ವರ್ಷ ಅಂತರೂ ಮಳೆನೇ ಇಲ್ಲ, ತುಂಬ ಈರುಳ್ಳಿ ಅಂತಕ್ಕಂಥದ್ದು ಕೊರತೆ ಆಗೇ ಆಗ್ತದೆ. ಇಲ್ಲಿ ಮಾಲ್ ಇಲ್ಲಪ್ಪ ಅಂದ್ರೆ ರೇಟು ತಾನಾಗೆ ಹೈಕ್ನಲ್ಲಿ ಇರ್ತದೆ. ಇವಾಗ ಆಗಸ್ಟ್ ತಿಂಗಳಲ್ಲಿ ನಾವು ನೋಡ್ತಾ ಹೋದಾಗ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಪೂರೈಕೆ ತುಂಬ ಕಡಿಮೆ ಇದೆ ಇವಾಗ ಪ್ರಸ್ತುತ ಅಂತಕ್ಕಂಥದ್ದು. ಇವಾಗ ಈರುಳ್ಳಿ ಬೆಲೆ ತುಂಬ ಜಾಸ್ತಿ ಇರ್ತಕ್ಕಂಥ, ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾವು ನೋಡ್ತಾ ಹೋದಾಗ ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಈರುಳ್ಳಿಯ ಪ್ರಮಾಣ ಅಂತಕ್ಕಂಥದ್ದು ಮೊದಲು ಬೇಗ ಬಿತ್ತನೆ ಮಾಡಿರ್ತಕ್ಕಂಥ ರೈತರ ಗಡ್ಡೆ ಆವಾಗ ಬರ್ತದ ರೇಟ್ ಇದೆ ಅಂತೇಳಿ ಬೇಗ ಬೇಗ ಕಟಾವು ಮಾಡಿ ಏನೋ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಈ ವರ್ಷ ಅಂತೂ ರೇಟ್ ಯಾವುದೇ ಕಾರಣಕ್ಕೂ ಡೌನ್ ಆಗೋದಿಲ್ಲ. ನವಂಬರ್ ವೇಳೆಗೆ ಸ್ವಲ್ಪ ಮಾಲು ಜಾಸ್ತಿ ಆಗ್ಬೋದು. ನವಂಬರ್ ವೇಳೆಗೆ ಅಷ್ಟೊತ್ತಿಗೆ ನವಂಬರ್ ಬರುವಷ್ಟಿಗೆ ಏನು ಮಾಡಿರಿಪ್ಪ ಅಂದ್ರೆ ಮಾಲ್ ಅಂತಕ್ಕಂಥ ನೀವು ಮಾರಾಟವನ್ನು ಮಾಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಅವಾಗ ಹೊಸ ಬೆಳೆ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬತ್ತುವಪ್ಪ ಅಂದ್ರೆ ರೇಟ್ ಅಂತಕ್ಕಂಥ ಜಾಸ್ತಿ ಪೂರ ಕಡಿಮೆ ಆಗೋದಿಲ್ಲ. ಎವರೇಜ್ ಅಂತಕ್ಕಂಥ ರೇಟು ಇದ್ದೇ ಇರ್ತದೆ. ಇಲ್ಲಿ ರೈತರು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮಾಲನ್ನು ಸಂಪೂರ್ಣವಾಗಿ ಒಂದೇ ಸಾರಿ ಲೋಡ್ ಗಟ್ಟಲೆ ಮಾರಿ ಒಂದು ಈ ರೀತಿಯ ಮಾಡಬೇಡಿ. ಗುಣಮಟ್ಟದ ಈರುಳ್ಳಿ ಅಂತಕ್ಕಂಥ ನೀವು ಹಂತ ಹಂತವಾಗಿ ಮಾರಾಟವನ್ನು ಮಾಡಿದ್ರಿಯಪ್ಪ ಅಂದ್ರೆ ನಿಮಗೆ ರೇಟ್ ಜಾಸ್ತಿ ಆದಕ್ಕೆ ಜಾಸ್ತಿ ಸಿಗ್ತದೆ. ಸ್ವಲ್ಪ ಕಡಿಮೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಕಡಿಮೆನೂ ಸಿಗ್ತಕ್ಕಂಥದ್ದು. ಆದ್ದರಿಂದ ಒಂದು ಸಂಗ್ರಹಣವನ್ನು ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಳಿ. ಕಡೂಲ್ ಕಟ್ಟಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ನೋಡಿ, ಸುಮಾರು ಜನ ಬೇಸಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಈರುಳ್ಳಿಯನ್ನು ಕಡೂಲ್ ಕಟ್ಟಿಟ್ರು ಇವಾಗ ಅದನ್ನು ಮಾರಾಟವನ್ನು ಕೂಡ ಮಾಡ್ತಾಯಿದ್ರೆ ಅವರು ಬಹಳ ಲಾಭವನ್ನು ತೆಗೆದುಕೊಂಡ್ರು. ಈ ರೀತಿಯ ಒಂದು ರೈತರು ಕೂಡ ಚಾಣಾಕ್ಷತೆಯಿಂದ ನೀವು ಕೆಲಸವನ್ನು ಮಾಡಿದ್ರಿಯಪ್ಪ ಅಂದ್ರೆ ನಿಮಗೂ ಕೂಡ ಒಂದು ಲಾಭವಂತಕ್ಕಂಥದ್ದು ಆಗೇ ಆಗ್ತದೆ. ಇಲ್ಲಿ ಮಳೆಯ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋದಾಗ ಮಳೆ ಅಂತಕ್ಕಂಥದ್ದು ಇಲ್ಲಿ ಮೇಲಾಟ್ ಅಡವಿಗಳು ಯಾವುದೇ ನೀರಿನ ವ್ಯವಸ್ಥೆ ಇಲ್ಲದ ಒಂದು ರೈತರು ಈ ಸರಿ ಈರುಳ್ಳಿ ಅಂತಕ್ಕಂಥದ್ದು ಬೆಳೆಯೋದಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪನೂ ಕೂಡ ಮಳೆ ಆಗಿಲ್ಲ. ಸ್ವಲ್ಪ ನೀರಾವರಿ ಆಶ್ರಿತ ಬೆಳೆಗಾರರು ಮಾತ್ರ ಈ ವರ್ಷ ಈರುಳ್ಳಿಯನ್ನು ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಬೆಳೆ ರೇಟ್ ಅಂತಕ್ಕಂಥದ್ದು ಇವತ್ತು ಸರ್ ಹೈಕ್ ಆಗ್ತದೆ. ಒಂದು ಹತ್ತಿ ಬೆಳೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಎಲ್ಲ ಬೆಳೆಯ ಒಂದು ಮಾಲ್ ಅಂತಕ್ಕಂಥ ರೇಟು ಜಾಸ್ತಿ ಇರ್ತದೆ, ಆದರೆ ಮಾಲ್ ಕಡಿಮೆ ಇರ್ತದೆ. ಈ ಪರಿಸ್ಥಿತಿ ಹೋದ ವರ್ಷ ಮಳೆ ಆಗಿ ಲಾಸ್ ಆಯಿತು, ಈ ವರ್ಷ ಮಳೆ ಇಲ್ಲದ ಕಾರಣ ಲಾಸ್ ಆಗ್ತಾಯಿದೆ. ಈ ರೀತಿಯ ಪರಿಸ್ಥಿತಿ ರೈತರಿಗೆ ಆಗಾಗ ಬರ್ತಾನೆ ಇರ್ತದೆ. ನೀರನ್ನು ಇರ್ತಕ್ಕಂಥದ್ದು ಅಲ್ಪ ಪ್ರಮಾಣದ ನೀರನ್ನು ಇರ್ತಕ್ಕಂಥವ್ರು ಅದನ್ನೇ ಸ್ವಲ್ಪ ಪ್ರಮಾಣದಲ್ಲಿ ಯಾವ ರೀತಿ ಇವಾಗೇನು ಆಧುನಿಕ ತಂತ್ರಜ್ಞಾನಗಳು ಬಹಳ ಜಾಸ್ತಿ ಇದ್ದಾವೆ. ಡ್ರಿಪ್ ಆಗಿರ್ಬೋದು, ರೈನ್ ಪೈಪ್ಗಳಾಗಿವೆ, ಇನ್ನೂ ಸುಮಾರು ಆಪ್ಷನ್ಗಳನ್ನು ರೈತರಿಗೆ ಇರ್ತಕ್ಕಂಥ. ಆದ್ದರಿಂದ ಅದನ್ನು ಬಳಕೆ ಮಾಡಿಕೊಡ್ರಿ. ಒಟ್ಟಿನಲ್ಲಿ ಆಗಸ್ಟ್ನಿಂದ ನವಂಬರ್ ಡಿಸೆಂಬರ್ವರೆಗೆ ರೇಟ್ ಅಂತಕ್ಕಂಥದ್ದು ಹೈಕ್ ಆಗಿರ್ತದೆ. ನವಂಬರ್ನಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಲ್ಲಿವರೆಗೆ ಮಾರಾಟವನ್ನು ಮಾಡ್ಕೊಳ್ಳಿ. ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ನಿಮ್ಮ ಬೆಳೆ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.